ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಇವತ್ತು ಸಂಡೇ, ಋತುಗೆ ಮತ್ತು ನಮ್ಮ ಮನೆಯವರಿಗೆ ರಜಾ ಇತ್ತು. ಸೊ ಹಾಗಾಗಿ ಇವತ್ತು ದೇವಸ್ಥಾನಕ್ಕೆ ಹೋಗೋಣ ಅಂತ, ಇವತ್ತು ಜಯಂಕ ಸಿದ್ದೇಶ್ವರ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಡ್ತಾ ಇದ್ದೀವಿ. ಬೇರೆ ದಿವಸ ಆದರೆ ಅವ್ರಿಗೆ ಕ್ಲಾಸಸ್ ಇರುತ್ತೆ, ಕರ್ಕೊಂಡು ಹೋಗೋಣ. ಸಂಡೇ ಅಲ್ವಾ, ಸೊ ಹಾಗಾಗಿ ಕರ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ನಾನು ಕೂಡ ಸ್ನಾನ ಮಾಡಿ ರೆಡಿ ಆಗಿದ್ದೀನಿ ಫ್ರೆಂಡ್ಸ್. ನನ್ನ ಮೇಕಪ್ ಇಷ್ಟೇ. ನಾನು ತುಂಬ ಹೊತ್ತಿನ ಮೇಕಪ್ ಮಾಡ್ಕೊಳಕ್ಕೆ ಹೋಗಲ್ಲ. ನನಗೆ ಇದೇ ಕ್ರೀಮ್ ಬೇಕು, ಅದೇ ಕ್ರೀಮ್ ಬೇಕು ಅಂತ ನಾನು ನಿರೀಕ್ಷೆ ಇಟ್ಕೊಳಕ್ಕೆ ಹೋಗಲ್ಲ. ನನಗೆ ನನ್ನ ಪರ್ಸಲ್ಲಿ ಪೌಚಲ್ಲಿ ಏನಿರುತ್ತೆ ಆ ಕ್ರೀಮು ನನ್ನ ಕೈಗೆ ಯಾವುದು ಸಿಗುತ್ತೆ ಅದನ್ನು ಹಾಕೊಂಡ್ಬಿಡ್ತೀನಿ. ಬಟ್ ಆದರೆ ನಾನು ಒಳ್ಳೆಯದೇ ಹಾಕೋದು ಕ್ರೀಮ್ ಯಾವತ್ತು ಹಾಕಿದ್ರೂ. ತುಂಬ ಹೊತ್ತೇನು ನನ್ನ ಕನ್ನಡಿ ಮುಂದೆ ನಿಂತ್ಕೋಬೇಕು ಅನ್ನೋದೇನಿಲ್ಲ. ಋತು ಬರ್ತಾಯಿದೆ ಸ್ನಾನ ಮಾಡ್ಕೊಂಡು, ನಾನು ನೋಡಿದ ತಕ್ಷಣ ಒಳಗಡೆ ಓಡೋಗ್ಬಿಟ್ಟ. ಫ್ರೆಂಡ್ಸ್, ರೆಡಿಯಾಗಿದೆ, ಹೊರಡಬೇಕು. ಋತುನ ಹೊರಡಿಸ್ಬಿಟ್ಟು ನಾನು ಕೂಡ ಹೊರಡ್ತೀನಿ. ಬಾರೋ. ಋತು ಕೂಡ ಹೊರಡ್ಕೋತಿದ್ದಾನೆ ಫ್ರೆಂಡ್ಸ್, ನೋಡ್ತಾ ಇರ್ಬೋದು. ಅವಾಗಿಂದ ವೀಡಿಯೋಗೆ ಬರಲ್ಲ ಅಂದ, ಈಗ ನಾನೇ ಕದ್ದು ವೀಡಿಯೋ ಮಾಡ್ತಾ ಇದ್ದೀನಿ. ಯಾಕೆ ಇಷ್ಟ ಇಲ್ವಂತೆ ಅವನಿಗೆ ವೀಡಿಯೋ ಇದಕ್ಕೆ ಬರೋದಕ್ಕೆ ಇಷ್ಟ ಇಲ್ವಂತೆ. ಬೇರೆ ಟೈಮಲ್ಲೆಲ್ಲ ಬಂದು ನಿಂದೆ ನಿಂತಿರ್ತಾನೆ, ಇವಾಗ ಇಷ್ಟ ಇಲ್ಲ ಅಂತ ಹೇಳ್ತಿದ್ದಾನೆ. ಓಕೆ ಫ್ರೆಂಡ್ಸ್, ನಾವು ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀವಿ. ಫ್ರೆಂಡ್ಸ್, ಈಗ ಫ್ರೆಂಡ್ಸ್ ಬೆಟ್ಟಕ್ಕೆ ಬಂದ್ವಿ. ಬೆಟ್ಟದಲ್ಲಿ ನೋಡ್ತಾ ಇದ್ರೆಲ್ಲ ಇದೆ ಮೇಯ್ನ್ ಆರ್ಚ್ ದಾಟಿ ಮುಂದೆ ಹೋಗಬೇಕು. ತುಂಬಾ ಜನ ಇದ್ದಾರೆ. ಇವತ್ತು ಸಂಡೇ ಅಲ್ವಾ, ಸೊ ಹಾಗಾಗಿ ನಮ್ಮಂಗೆ ಅವರು ಕೂಡ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದಿದ್ದಾರೆ. ಆದರೆ ಮಕ್ಕಳು ಮನೇಲಿ ಇಟ್ಕೊಂಡು ನಿಭಾಯಿಸೋದು ತುಂಬಾ ಕಷ್ಟ. ನೋಡ್ತಿರ್ತಾರೆ ನಮ್ಮ ಮನೆ ಮಕ್ಕಳ ಥರನೇ ಅವರು ಕೂಡ ಅಲ್ಲೋಗೋಣ ಅಂತಿರ್ತಾರೆ. ಸೊ ಇದು ನಮಗೆ ಪ್ರಶಾಂತವಾಗಿ ಸಮಯನ ಕಳಿಬೇಕು ಮತ್ತು ನೆಮ್ಮದಿಯಾಗಿ ಕಳಿಬೇಕು ಅಂದರೆ ನಾವು ಸಾಮಾನ್ಯ ಮೊದಲು ಬರೋದು ಬೆಟ್ಟಕ್ಕೇ. ಎಷ್ಟು ನೋಡ್ತಾ ಇದ್ದೀರಾ, ಪಾಪು ಎಷ್ಟು ಚೆನ್ನಾಗಿ ಹತ್ತಿದೆ ನೋಡಿ. ಅದು ಅವ್ರ ತಂದೆ ಕೈಯಿಂದ ಬಿಡಿಸ್ಕೊತಿದೆ, ನಾನೇ ಎತ್ತೇನೆ ಅಂತ. ಅವರು ಬಿದ್ದೋಗ್ಬಿಡುತ್ತೆ ಪಾಪು ಅಂತ ಕೈ ಇಟ್ಕೊತಿದ್ದಾರೆ. ಆ ಮಕ್ಕಳು ಎಷ್ಟು ಫಾಸ್ಟ್ ಇರ್ತಾರಲ್ವ. ಎಷ್ಟು ಬರ್ತಾ ಇದ್ದೀವಿ ಮುಂದೆ. ನಮ್ಮ ಮನೆಯವ್ರು ಕೂಡ ಮುಂದೆನೇ ಹೋಗ್ತಾ ಇದ್ದಾರೆ. ನಮ್ಮ ಋತು ಆಲ್ರೆಡಿ ಮುಂದೆನೇ ಹೋಗ್ಬಿಟ್ಟಿದ್ದ. ಅವನಿಗೆ ಹತ್ತೋ ಸ್ಪೀಡಿಗೆ ನಾವು ಹತ್ತೋಕ್ಕಾಗಲಿಲ್ಲ. ಅವ್ನು ಮುಂದೆ ಹೋಗಿರ್ತಾನೆ ಅಂತ ಸುಮ್ಮನಾದ್ವಿ. ಎಷ್ಟು ಸ್ವಲ್ಪ ಕಂಡೀಷನಲ್ಲಿದೆ. ಬೆಟ್ಟ ಹತ್ತೋದು ಕಷ್ಟ ಏನಲ್ಲ, ಸ್ವಲ್ಪ ಸುಧಾರಿಸ್ಕೊಂಡು ಹತ್ಬೋದು. ಇಂತೆಂಥ ವಯಸ್ಸಾಗಿರೋರೇ ಬಂದಿಲ್ಲ ಹತ್ತುತ್ತಾರೆ. ಅವ್ರಿಗೊಂದು ನಂಬಿಕೆ, ನಾವು ಬೆಟ್ಟ ಹತ್ತಿದ್ರೆ ನಮಗೆ ಮಂಡಿ ನೋವು ಹೋಗುತ್ತೆ, ಕಾಲು ನೋವು ಹೋಗುತ್ತೆ, ಆರೋಗ್ಯ ಸರಿ ಹೋಗುತ್ತೆ. ಎಲ್ರಿಗೂ ಇವ್ರಿಗಿಂತ ಎಲ್ರಿಗೂ ಅದೇ ನಂಬಿಕೆ ಇರುತ್ತೆ. ಋತು ನೋಡ್ತಾ ಇದ್ರಲ್ಲ, ನಮಗಿಂತ ಮುಂಚೆನೇ ಬಂದು ನಿಂತ್ಬಿಟ್ಟಿದ್ದ ಅವನು. ನಮಗೆ ಹೊಡಿತಾ ಇದೆ, ಹೆಂಗಪ್ಪ ಹತ್ತೋದು ಅನ್ನಂಗೆ ಆಗ್ತದೆ. ಅವನಿಗೆ ಅದು ಹೆಂಗೆ ಶಕ್ತಿ ಕೊಟ್ಟಿದ್ದನೋ ದೇವ್ರಿಗೆ ಗೊತ್ತಿಲ್ಲ. ಹಂಗೆ ನೋಡ್ತಿರ್ಬೋದು, ತುಂಬಾ ಮಕ್ಕಳಿದ್ರು. ಬಂದ್ವಿ ಎಂಟರ್ ಆದ್ವಿ ನಾವು ದೇವಸ್ಥಾನಕ್ಕೆ. ಹಂಗೆ ತುಂಬ ಜನ ಇದ್ರು ಇವತ್ತು. 101 ಎಡೆ ಮಾಡಿಸೋರು, ಮಕ್ಕಳು ಮುಡಿ ಕೊಡೋರು, ಗಂಗಮ್ಮನವ್ರು ಮಾಡೋರು, ಹಾಗೆ ನಮಗೆ ಪೂಜೆ ಮಾಡಿಸೋರು ತುಂಬಾ ಜನ ಇದ್ದರು. ನಾನು ಒಂದು ಸ್ವಲ್ಪ ವಿಡಿಯೋ ಮಾಡೋಣ ಅಂತ ಫುಲ್ಲೆಲ್ಲ ಹಿಡಿತಾ ಇದ್ದೆ. ನೋಡ್ತಾ ಇದ್ರಲ್ಲ, ನಾವು ಕೂಡ ಪೂಜೆ ಮಾಡಿಸಿ ಆಯಿತು. ಪೂಜೆ ಮಾಡಿಸಿ ಆದಮೇಲೆ ಸುಮ್ಮನೆ ಹಾಗೆ ಒಂದು ಸ್ವಲ್ಪ ವಿಡಿಯೋ ಮಾಡ್ಕೊಳ್ಳೋಣ ಅಂತ. ಎಷ್ಟೊಂದು ಚೆನ್ನಾಗಿದೆ. ವೆದರ್ ಬೇರೆ ತುಂಬ ಕೂಲಾಗಿತ್ತು. ಹಾಗೆ ನಾನು ಕೂಡ ಒಂದು ರೌಂಡ್ ಮಾಡಿಕೊಂಡು ಬೆಟ್ಟದಿಂದ ಮೇಲೆ ನಿಂತ್ಕೊಂಡು ವೀಡಿಯೋ ಮಾಡಿದ್ರೆ ಕೆಳಗಡೆ ವ್ಯೂ ಯಾವ ಥರ ಕಾಣುತ್ತೆ ನೋಡಿ, ಇದೇ ಥರ ಇದೆ. ವೆದರ್ ತುಂಬ ಕೋಲ್ಡ್ ಆಗಿತ್ತಲ್ಲ, ಸೊ ಸೂಪರಾಗಿ ಕಾಣಿಸ್ತಾ ಇತ್ತು. ತುಂಬಾ ಚೆನ್ನಾಗಿತ್ತು. ನಮಗೂ ಕೂಡ ದೇವ್ರ ದರ್ಶನ ಆಯಿತು ನೀಟಾಗಿ. ಸ್ವಾಮಿಯವ್ರದ್ದು ಎಡಪಾದ ಮತ್ತು ಬಲಪಾದ ಪೂಜೆ ಕೂಡ ನೀಟಾಗಿ ಮಾಡಿದರು. ಗೈಸ್ ನೋಡ್ತಿರ್ಬೋದು, ನಾವು ಅಲ್ಲಿಂದ ಮುಗಿಸ್ಕೊಂಡು ಇನ್ನೊಂದು ದೇವಸ್ಥಾನ ಇತ್ತು, ಅಲ್ಲಿಗೆ ಬಂದ್ವಿ. ನಾವಲ್ಲಿ ತುಂಬಾ ದಿನ ಆಯಿತು, ಗಂಗಾಮಾಳಿಕಾ ದೇವಿ ಅಂತ, ಅಲ್ಲಿಗೆ ಪೂಜೆ ಮಾಡಿಸ್ಬೇಕಿತ್ತು. ಅಲ್ಲೂ ಕೂಡ ತುಂಬಾ ಜನ ಇದ್ದರು, ಏಕೆಂದರೆ ಇವತ್ತು ಸಂಡೇ ಆಗಿತ್ತಲ್ಲ, ಸೊ ಹಾಗಾಗಿ ತುಂಬ ಜನ ಇದ್ದರು. ನಾವಲ್ಲಿ ಪೂಜೆ ಮುಗಿಸಿ ಅಲ್ಲಿಂದ ಬೇರೆ ಇನ್ನೊಂದು ಫಂಕ್ಷನ್ ಇತ್ತು, ಅದಕ್ಕೆ ಅಲ್ಲಿಂದ ಬೇಗ ಹೊರಟ್ವಿ ನಾವು. ಗೈಸ್ ನೋಡ್ತಾ ಇದ್ದೀರಾ, ನೆಕ್ಸ್ಟ್ ಅದೊಂದು ಬರ್ತ್ಡೇ ಪಾರ್ಟಿ ಇತ್ತು, ನಮಗೆ ಇನ್ವೈಟ್ ಮಾಡಿದರು. ಆಲ್ರೆಡಿ ಲೇಟಾಗಿ ಹೋಗ್ಬಿಟ್ಟಿತ್ತು. ನಾವು ಎಲ್ಲರೂ ದೇವಸ್ಥಾನ ಮುಗಿಸ್ಕೊಂಡು ಬರೋಷ್ಟರೊಳಗಡೆ ನಾವು ಹೋಗಿ ಪ್ರೆಸೆಂಟೇಷನ್ ಕೊಟ್ವಿ. ಹಾಗೆ ಫೋಟೋ ವೀಡಿಯೋಸ್ ಎಲ್ಲ ಮಾಡಿಸ್ಕೊಂಡ್ವಿ.
ಚಿಕ್ಕದಾಗಿ ಆ ಪಾರ್ಟಿಯಲ್ಲಿ ತುಂಬಾ ಚೆನ್ನಾಗಿತ್ತು. ಈಗ ಹೊಸ್ದಾಗಿ ಮಾಡಿದ್ದಾರೆ ಇದು ಅರಸೀಕೆರೆ ಮೇನ್ ರೋಡಲ್ಲಿ ಮುಂದೆ ಬಂದರೆ ಅರಸೀಕೆರೆಯಿಂದ ಮುಂದೆ ಬಂದರೆ ಈಗ ಒಂದು ಚಿಕ್ಕದಾಗಿ ಬರ್ತ್ಡೇ ಪಾರ್ಟಿ ಮಾಡೋದಕ್ಕೆ ತುಂಬಾ ಚೆನ್ನಾಗಿದೆ ಇದು ಜಾಗ. ವ್ಯೂ ತುಂಬಾ ಚೆನ್ನಾಗಿದೆ. ಅಲ್ಲೇ ಕೆಳಗಡೆ ಬಂದರೆ ಸ್ವಿಮ್ಮಿಂಗ್ ಫೂಲ್ ಇದೆ. ಮಕ್ಕಳನ್ನೆಲ್ಲ ಒನ್ ಡೇ ಕರ್ಕೊಂಡ್ಬಂದು ನೀಟಾಗಿ ಆಟಾಡಿಸ್ಕೊಂಡು ಹೋಗ್ಬೋದು. ಋತು ಕೂಡ ಆಟ ಆಡ್ತೀನಿ ಅಂತಿದ್ದ, ಬಟ್ ನಾವು ಬಟ್ಟೆ ತೊಗೊಂಡು ಹೋಗಿರಲಿಲ್ಲ. ವೆದರ್ ಕೂಡ ತುಂಬ ಚಳಿ ಇತ್ತು. ಸೊ ಹಾಗಾಗಿ ಬೇಡ ಕಣೋ ಅಂತ ಕರ್ಕೊಂಡ್ಬಂದ್ವಿ. ಅಲ್ಲಿಂದ ಸೀದೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಬೆಳಗ್ಗೆ ಮತ್ತು ಮಧ್ಯಾಹ್ನ ಸ್ವಲ್ಪ ಹೊರಗಡೆ ಫುಡ್ ಆಗೋಯಿತು. ಆಯಿಲಿರೋ ಅಂಶನೇ ತುಂಬಾ ತಿಂದುಬಿಟ್ಟಿದ್ರು ನಮ್ಮ ಮನೆಯವರು, ನಾನು ತಿಂದುಬಿಟ್ಟಿದ್ವಿ. ಸೊ ಹಾಗಾಗಿ ಇವತ್ತು ಡಯೆಟ್ಟು ಊಫಿ ಆಗೋಯಿತು. ಸೊ ಅದಕ್ಕಾಗಿ ನಮ್ಮ ಮನೆಯವರು ಇಲ್ಲ ನನಗೆ ಮುದ್ದೆನೇ ಬೇಕು, ಬೇರೆ ಏನೂ ಬೇಡ ಅಂದರು. ಸೊ ಹಾಗಾಗಿ ಚಿಲ್ಕವರೆ ಸಾಂಬಾರು ಮಾಡಿದ್ದೆ, ಹಾಗೆ ಬಿಸಿ ಬಿಸಿ ಮುದ್ದೆ ಮಾಡ್ಕೊಂಡಿದ್ವಿ. ಬೆಳಗ್ಗಿನ ಟೈಮು ಫ್ರೆಂಡ್ಸ್, ಬೆಳಗ್ಗೆ ಮತ್ತು ಮಧ್ಯಾಹ್ನ 2 ಟೈಮು ನಾನ್ ವೆಜ್ ಆಗೋಗ್ಬಿಟ್ಟಿದೆ. ಯಾಕೆಂದರೆ ಬೆಟ್ಟಕ್ಕೆ ಹೋಗಿ ದೇವಸ್ಥಾನಕ್ಕೆ ಹೋದ ನಂತರ ನಾವು ಟಿಫನ್ ಮಾಡಿರಲಿಲ್ಲ. ಸೊ ಹಾಗಾಗಿ ಹೋಟೆಲಲ್ಲಿ ಬೆಳಗ್ಗೆ ಬಿರಿಯಾನಿ ಆಗೋಯಿತು. ಆಮೇಲೆ ಬರ್ತ್ಡೇ ಫಂಕ್ಷನ್ ಇದ್ದಿದ್ದರಿಂದ ಅಲ್ಲೂ ಕೂಡ ನಾನ್ ವೆಜ್ ಆಗೋಯಿತು. ನಮಗೆ 2 ಟೈಮು ಫ್ಯಾಟ್ ಇರೋದು ನಾನ್ ವೆಜ್ಜೇ ಔಟ್ಸೈಡ್ ಫುಡ್ ಆಗೋಯಿತು. ನಾವು ಸಾಮಾನ್ಯ ಅಷ್ಟು ತಿನ್ನಲ್ಲ ಹೊರಗಡೆ ಗೈಸ್, ಅದಕ್ಕಾಗಿ ನಾನು ಮುದ್ದೆ ಮಾಡಿದ್ದೀನಿ. ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಮುಖ್ಯ. ಥ್ಯಾಂಕ್ ಯು ಫಾರ್ ವಾಚಿಂಗ್.